ದೋಸ್ತಿ ನಮ್ಮ ಪಾರ್ಟ್ನರು ವರ್ಸಸ್ ಕವಿ ಆ್ಯಂಡ್ ಅರುಣ್. ಈ ನಮ್ಮ ಪುಣಚ್ಚ ಅವರು ಮಿಸ್ಟೇಕ್ ಮಾಡ್ತಾಯಿದ್ದಾರೆ. ಓಹ್, ಗುಡ್ ಅಂತೆ ಅದು. ಓಹೋ, ಅತ್ಯುದ್ಭುತ ಮಾಂತ್ರಿಕ ಆಟಗಾರ. ಇಂಥ ಶಾಟ್. ಹುಸೇನ್ ಭಾಯ್ ಆಡಿ, ಹುಸೇನ್ ಭಾಯ್ ಎತ್ಕೊಡ್ಬೇಡಿ. ಪೂಣಚ್ಚ ಅವರ 4ನೇ ಎರರ್, ಅರುಣ್ರವರ ಅತ್ಯದ್ಭುತ ಸರ್ವೀಸ್. ಓ, ಅತ್ಯುತ್ತಮವಾದ ಪ್ಲೇಸ್ಮೆಂಟ್ ಪೂಣಚ್ಚ ಅವರಿಂದ. ಔಟ್ ಆಗಿದೆ. ಪೂಣಚ್ಚ ಅವರಿಂದ ಮತ್ತೊಂದು ಎರರ್. ಟಿಸ್ಕ್ಯಾ ಮಾಡೋಕ್ಕೆ ಹೋಗಿ ಪಿಸ್ಕ್ಯಾ ಅಂತ ಆಗ್ಬಿಟ್ಟಿದೆ. ನಮ್ಮ ಶಿವಣ್ಣವರ ಟಿಸ್ಕ್ಯಾವ್ 4 ಟಿಸ್ಕ್ಯಾಮ್ ಪುಸ್ಕ್ಯಾ ಅಂತ ಹಾಕಿವು. ಓಹೋ, ಅರುಣ್ರವರ ಭರ್ಜರಿ ಹೊಡೆತ. ಜಸ್ಟ್ ಒಂದು ಕೋಚಿಂಗ್ ತಗೊಂಡು ಹೋಗಿದ್ದಾರೆ. ಈಗ ಟಿಪ್ಸ್ ಕೊಟ್ಟಿದ್ದೀವಿ, ನೋಡೋಣ ಏನಾಯ್ತದೆ ಅಂತ. ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಓ, ಪರವಾಗಿಲ್ಲ. ಕೋಚಿಂಗ್ ಎಫೆಕ್ಟ್ ಇದೆ ಅಲ್ಲ ಸರ್? ಚೂರು ಇನ್ನೊಂದು ಟೈಮ್ ಔಟ್ ತಗೊಂಡ್ರೆ ಸರಿ ಆಗ್ಬೋದೇನೋ ಅಲ್ಲ. ನೋಡೋಣ. ಓ, ಪರವಾಗಿಲ್ಲ, ಕೋಚಿಂಗ್ ಎಫೆಕ್ಟ್ ಇದೆ. 1.6 ಬಂತು. ಹುಸೇನ್ರವರ ಸರ್ವಿಸ್. ಪೂಣಚ್ಚ ಅವರು ಮಾತ್ರ ಡ್ರಾಪ್ ಎಕ್ಸ್ಪರ್ಟ್ಗಳಿದ್ದಾರೆ. ಅವರಿಗೆ ಅಂತ ಹೇಳಿದ್ದೆ, ಆದರೆ ಎತ್ಕೊಡ್ತಿದ್ದಾರೆ. ಧೋನಿ ಜಾಗಲಿ ಮುಂದೆ ಹೋಗಲಿ ಅಂತ ಹೇಳಿದ್ರೆ ಕೇಳೋದಿಲ್ಲ. ಎತ್ತೆತ್ತಿ ಕೊಡ್ತಾಯಿದ್ದಾರೆ, ಬಗ್ಸಿ ಹೊಡಿತಿದ್ದಾರೆ. ವಿಡಿಯೋ ಬೇರೆ ರೆಕಾರ್ಡ್ ಆಗಿದೆ. ಹಂಗಾಯ್ತು ಹಿಂಗಾಯ್ತು ಅಂತ ಏನು ಹೇಳಂಗಿಲ್ಲ. ಹುಸೇನ್ ಭಾಯ್ ಹಿಂಗೆ ಹೊಡೀರಿ. ಅತ್ಯುತ್ತಮವಾದ ಹೊಡೆತ ಮುಖಕ್ಕೆ. ನಾವು ಎಂಪೈರ್ನ ಸಹ ಡೀಲ್ ಮಾಡಿದ್ದೀವಿ, ಆದರೂ ಏನು ಪ್ರಯೋಜನ ಕಾಣ್ತಾ ಇಲ್ಲ. ಎತ್ತಿ ಕೊಟ್ಟರೆ ಹೊಡಿತಾನಪ್ಪ ಅವ. ಎಂಥ ಶಾಟ್, ಕ್ಲಾಸಿಕ್ ಶಾಟ್ ಅಲ್ಲ. ಆವಾಗಲೇ ಇದು ಕೋಚಿಂಗ್ ಪ್ರಕಾರ ಅವರು ಸೇಮ್ ಅದೇ ಥರ ಆಡಿದ್ದಾರೆ ಅಲ್ಲ ಸರ್? ಓಹ್, ಸೇಮ್ ಅಲ್ಲ, ಇದೇ ಕೋಚಿಂಗ್ ಅಲ್ಲ ನೀವು ಹೇಳಿಕೊಟ್ಟಿದ್ದು? ಇದೇ ಅಟ್ಯಾಕಿಂಗ್ ಮಾಡಬೇಕು ಅಂತ. ಓಕೆ ಅಟ್ಯಾಕಿಂಗ್ ಮಾಡಿದರೆ ಪಾಯಿಂಟ್ ಬರ್ತಾ ಇದೆ. ಡಿಫೆನ್ಸ್ ಮಾಡಿದಷ್ಟು ಪಾಯಿಂಟ್ ಹೋಗ್ತಾ ಇದೆ. ನೋಡಿ, ಅಟ್ಯಾಕಿಂಗಲ್ಲೇ ಪಾಯಿಂಟ್ಸ್ ಬರ್ತಾ ಇದೆ. ಪಕ್ಕದ ಕೋಟಿಂದ ಹೋಗಿ ಎರ್ಕ್ತಾ ಇದ್ದಾರೆ. ಇನ್ನೊಂದು ಮ್ಯಾಚ್ ನಡೀತಾ ಇದೆ ಪಕ್ಕದಲ್ಲಿ. ಅದೊಂದು ಅತ್ಯದ್ಭುತವಾದ ಆಟ. ಅದೊಂದು ಅಯ್ಯೋ, ಅದರಲ್ಲಿ ಇದು ಮಿಸ್ ಮಾಡ್ಕೊಳ್ಳಲ್ಲಪ್ಪ. ಇನ್ನೊಂದು ಮ್ಯಾಚ್ ನಡೀತಾ ಇದೆ. ಏನು ನೆನಪಾಗಿದ್ದಾರೆ. ಎತ್ತಿ ಕೊಟ್ಟರೆ ಹಿಂಗೆ ಹೊಡಿತಾರೆ. ಜಾಸ್ತಿ ಎತ್ತಿ ಕೊಡ್ಬೇಡಪ್ಪ. ಅದು ಮಗನ್ ಅಕ್ಕನ್ ತಮ್ಮನ್ ಇಡೀ ಫ್ಯಾಮಿಲಿ.
ಶಿವಣ್ಣ ಅವ್ರದಾ? ಕೋಚಿಂಗ್ ಕೊಡ್ತಿದ್ದಾರೆ. ನೆಟ್ಟು ಮುಡ್ದಾಗ್ತಾನಂತ ಈಗ. ಓ ಎಂಪೈರ್, ನಾವು ಎಂಪೈರ್ ನಾವು ಡೀಲ್ ಮಾಡಿದ್ದೀವಿ. ಅವ್ರದ್ದು ನಗುವಲ್ಲೆಲ್ಲ ಗೊತ್ತಾಗ್ತಾ ಇದೆ. ನಮ್ಮ ಸಾಹೇಬರು, ಹುಸೇನ್ ಸಾಹೇಬರು ಬರ್ತಾ ಇದ್ದಾರೆ. ಹೇಳಿ, ಏನಾಯಿತು ಆಟ? ಪರವಾಗಿಲ್ಲ. ನಿಮ್ಮ ಅಭಿಪ್ರಾಯಗಳು? ಇಲ್ಲ ಸ್ಟಾರ್ಟಿಂಗ್ ಮಿಸ್ಟೇಕ್ ಮಾಡಿಬಿಟ್ರಿ. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಅಭಿಪ್ರಾಯ ಹೇಳಿ. ಅಭಿಪ್ರಾಯ ಉತ್ತಮವಾಗಿ ಹೋರಾಟ ಕೊಟ್ಟಿದ್ದಾರಾ? ಪರವಾಗಿಲ್ಲ. ಹಾಂ, ಮಧ್ಯದಲ್ಲೊಮ್ಮೆ ಸ್ವಲ್ಪ ಸ್ಕೋರ್ ಲೆವೆಲ್ ತರುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೂ ಅವ್ರಿಗೆ ಮುಂದಿನ ಬಾರಿ ಯಶಸ್ಸು ಸಿಗಲಿ ಅಂತೇಳಿ ಒಂದು ಹಾರೈಕೆ ಮಾಡಿ. ಈಗ ನಮ್ಮ ಇದರಲ್ಲಿ ಸೋತು ಗೆಲ್ತಾ ಇರೋದಂತೆ, ಸೋಲ್ತಾ ಇರೋದಲ್ಲ ಅವರು, ಸೋತು ಗೆಲ್ತಾ ಇರೋದು. ಅಲ್ಲ, ಅವ್ರು ಏನಂತಂದರೆ ಗೆಲ್ತಿರೋದು ಅಂತಂದರೆ ಇವತ್ತು ಅದರದ್ದೊಂದು ಲರ್ನಿಂಗ್. ಓ, ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಇವತ್ತು ಒಂದು ಹೊಸದಾಗಿ ಒಂದು ಕಲ್ತಿದ್ದಾರೆ ಪಾಠ. ಇನ್ನು ಮುಂದಕ್ಕೆ ಆ ಪಾಠ ಈಗ